ಸೀರಿಯಲ್ ನಂಬರ್ಗಳು ಸುಮಾರು 15 ಆಯ್ಕೆ ಆಗಿದ್ದಾವೆ. ಇದನ್ನ ಮತ್ತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪರೀಕ್ಷೆ ನಡೆಸಿ ವ್ಯವಹಾರ ಮಾಡೋಂಗಿದ್ರೆ KPSCನೇ ಮುಚ್ಚಿಬಿಡಿ, ನೇರವಾಗಿ ಆಕ್ಷನ್ ಮಾಡಿ ಅನ್ನೋ ತರ ಒಂದು ಸಂದೇಶ ಬಂದಿದೆ ಸರ್. ಅದ್ರ ಬಗ್ಗೆ ಈಗ KPSC ರಿಕ್ರೂಟ್ಮೆಂಟಿನ ಬಗ್ಗೆ ಬಹಳ ವರ್ಷಗಳಿಂದ ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ. ನಾವು ಪದೇ ಪದೇ ಇದನ್ನು ಅವರಿಗೆಲ್ಲ ಕರೆಸಿ ಮುಖ್ಯಮಂತ್ರಿಗಳು ಮಾತಾಡಿ ಅಲ್ಲಿನ ವ್ಯವಸ್ಥೆಗಳು ಸೆಕ್ರೆಟರಿಗಳು ಚೇಂಜ್ ಮಾಡಿ ಅದೆಲ್ಲ ಬೇಕಾದಷ್ಟು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ. ಆದರೂ ಕೂಡ ಈ ರೀತಿ ಆಗ್ತದೆ ಅಂತ ಅಂದಾಗ ಸ್ಪೆಸಿಫಿಕ್ ಆಗಿ ಯಾರು ಅದರಲ್ಲಿ ಹೊಣೆ ತೊಗೋಬೇಕಲ್ಲ, ಯಾರಾದರೂ ಸೆಕ್ರೆಟ್ರಿನೋ ಚೇರ್ಮನ್ನೋ ಯಾರಾದರೂ ಹೊಣೆ ತೊಗೋಬೇಕಾಗುತ್ತೆ. ಅದರಿಂದ ಅದನ್ನು ಸರಿಪಡಿಸೋದು ಆದಷ್ಟು ಶೀಘ್ರವಾಗಿ ಉತ್ತಮ ಅಂತ ಅನಿಸುತ್ತೆ. ಯಾಕೆಂದರೆ ನಾವೀಗ 56,000 ಜನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. 56,000 ಜನ ರೆಕ್ರೂಟ್ಮೆಂಟ್ ಮಾಡೋದು ಕೆಲವು KEಗೆ ಹೋಗುತ್ತೆ, ಕೆಲವು KPSCಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಈ ಗೊಂದಲಗಳು ಆಗಬಾರ್ದು ಮತ್ತು ನ್ಯಾಯಯುತವಾಗಿ ಟ್ರಾನ್ಸ್ಪರೆಂಟಾಗಿ ಆಗಬೇಕು. ಅದಕ್ಕೆ ಏನು ಸ್ಟೆಪ್ಸ್ ತಗೋಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ಖಮೇನಿಯವರ ಹತ್ಯೆ